ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನಾವು ನಾನು ಸೆನ್ಸೆಕ್ಸ್ ಅಲ್ಲಿ ಇದ್ದೀನಿ. ಓಕೆ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ ಮಾರ್ಕೆಟ್ ಲೈಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಸ್ಟ್ರೈಟ್ ಅವೇ ಪ್ರೀವಿಯಸ್ ಡೇ ಹೇಳಿದ ಹಾಗೆ 80,500 ಇಂದ ಶಾರ್ಪ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಅಗೇನ್ 80,000 ಇಂದ ಸೊ ಸ್ವಲ್ಪ ಲೈಟ್ ಆಗಿ ಸಪೋರ್ಟ್ ತಗೊಂಡಿದೆ. ಇದು ಒನ್ ಡೇ ಟೈಮ್ ಫ್ರೇಮ್ ಆಯಿತು. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಏನಂದ್ರೆ ಆಸ್ ಆಫ್ ನೌ ಸೊ ಸೆಲ್ಲಿಂಗ್ ಅಲ್ಲಿ ಮಾರ್ಕೆಟ್ ಸ್ಪೀಡ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಹಾಫ್ ಸ್ಪೀಡ್ ಅಂತ ಹೇಳ್ಬೋದು, ಸೆಕೆಂಡ್ ಹಾಫ್ ಲೈಟ್ ಆಗಿ ರಿಕವರಿ ಅಥವಾ ಆಸ್ ಆಫ್ ನೌ ದಿಸ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್. 79,800 ಲೆವೆಲ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 2 ಟೈಮ್ಸ್ ಇದ್ರ ಹತ್ರ ಬಂದಿದೆ ಅಂಡ್ ಸ್ಟಿಲ್ ದರ್ ಇಸ್ ಅ ಗ್ಯಾಪ್ ಪೆಂಡಿಂಗ್. ಆಕ್ಚುಲಿ ಯಾವುದು ಈ ಗ್ಯಾಪ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರಬೇಕು. ಬಟ್ ಯಾವಾಗ 79,000 ಯಾವಾಗ ಸಿಂಪಲ್ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಈ ಎರಡು ಪಾಯಿಂಟ್ ಇದ್ರೆ ಮಾರ್ಕೆಟ್ ರಿವರ್ಸಲ್ ಆಗಿದೆ. ಈ ಪಾಯಿಂಟ್ ಒಳಗಡೆ ಕ್ಲೋಸಿಂಗ್ ಸಿಕ್ಕರೆ ಈಸಿಲಿ ಇವತ್ತಿನ ಡೇ ಹೈ ಏನಿದೆ ಅಲ್ಲಿವರೆಗೂ ಮಾರ್ಕೆಟ್ 350 ಪಾಯಿಂಟ್ಸ್. ಸೊ ಬೈ ಚಾನ್ಸ್ ಇದ್ರ ಮೇಲ್ಗಡೆ ಕಂಪ್ಲೀಟ್ಲಿ ಓಪನ್ ಆಗಿದೆ. ಸೊ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಎಲ್ಲಿಗೆ? ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಮಾರ್ಕೆಟ್ ಲೈಟ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಔಟ್ ಆಗ್ಬಿಟ್ರೆ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಅಥವಾ ಬೈ ಚಾನ್ಸ್ ಸೀದಾ ಬ್ರೇಕ್ಔಟ್ ಆದ್ರೆ ರೀಟೆಸ್ಟ್ ಪಾಯಿಂಟ್ ಅನ್ನ ವೇಟ್ ಮಾಡ್ಕೊಂಡ್ಬಿಟ್ಟು ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಓಕೆ, ಸೊ ಸೆಲ್ಲಿಂಗ್ ಯಾವಾಗ ಕಂಪ್ಲೀಟ್ಲಿ ಹ್ಯೂಜ್ ಸೈಡ್ ವೇಸ್ ಈ ರೀತಿ ಸೈಡ್ ವೇಸ್ ಆಗಿ ಬ್ರೇಕ್ಔಟ್ ಆಗಬೇಕು ಅಥವಾ ಸೀದಾ ಬ್ರೇಕ್ಔಟ್ ಆದ್ಮೇಲೆ ರೀಟೆಸ್ಟ್ ಬರಬೇಕು ಅಂದಾಗ ಮಾತ್ರ ಸೆಲ್ಲಿಂಗ್ ಅಪಾರ್ಚುನಿಟಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಟ್ರೇಡ್ ಟುಮಾರೋ. ಸೊ ಈ ರೀತಿ ನಾನು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ದ ನಿಫ್ಟಿ ಅಗೇನ್ ಒನ್ ಡೇ ಟೈಮ್ ಫ್ರೇಮ್ ಸೇಮ್ ಸೆನ್ಸೆಕ್ಸ್ ಅಂಡ್ ನಿಫ್ಟಿ ಸೇಮ್ ಆಲ್ಮೋಸ್ಟ್ ಮೂವ್ ಆಗ್ತಿರುತ್ತೆ. ಸೊ ನೀವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಬಹುದು ಸೇಮ್ ಟು ಸೇಮ್ ಇದೇ ಝೋನ್ ಅಲ್ಲೇ ಇದೆ. ನಿನ್ನೆ ಕ್ಯಾಂಡಲ್ ಇತ್ತು ಅದ ನಿನ್ನೆಯ ರೇಂಜ್ ಅಲ್ಲೇ ಇದೆ ಆಕ್ಚುಲಿ. ಸೊ ನಾನು 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಸೇಮ್ ಟು ಸೇಮ್ ಫಾರ್ಮ್ ಆಗಿದೆ. ಈ ಗ್ಯಾಪ್ ಪೆಂಡಿಂಗ್ ಇದೆ. ಸೊ ಈ ಲೈನ್ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಅಥವಾ ಸೀದಾ ಬ್ರೇಕ್ ಡೌನ್ ಆದ್ರೆ ಈ ರೀತಿ ನಾವು ಟ್ರೇಡ್ ಮಾಡಬಹುದು. ಅಥವಾ ಈ ಲೈನ್ ಮೇಲ್ಗಡೆ ಓಪನ್ ಆಗಿ ಇಲ್ಲಿಗೆ ಟೈಮ್ ಪಾಸ್ ಮಾಡಿ ಬ್ರೇಕ್ ಆದ್ರೆ ಸೊ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಅಥವಾ ಸೀದಾ ಬ್ರೇಕ್ ಆದ್ರೂ ಕೂಡ ರೀಟೆಸ್ಟ್ ಆದ್ಮೇಲೆ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಬಟ್ ತುಂಬಾ ಗ್ಯಾಪ್ ಅಪ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ, ಹೆವಿ ಗ್ಯಾಪ್ ಅಪ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ 150-200 ಪಾಯಿಂಟ್ ಜಾಸ್ತಿ ಇದ್ರೆ. ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಆಗಿ ಈ ಲೆವೆಲ್ ಹತ್ರ ಬಂತು ಅಂತ ತಿಳ್ಕೊಳ್ಳಿ. ಬೈ ಚಾನ್ಸ್ ಬಂತು ಅಂದ್ರೆ ಇಮಿಡಿಯೇಟ್ಲಿ ಇಲ್ಲಿವರೆಗೂ ಫುಲ್ ಬ್ಯಾಕ್ ಅಂದ್ರೆ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ದೆನ್ ಬ್ಯಾಂಕ್ ನಿಫ್ಟಿ ಲೈಟ್ ಆಗಿ ಯಾವ ರೀತಿ ಅಂದ್ರೆ ಈ ಝೋನ್ ಅಲ್ಲಿ ಸಸ್ಟೈನ್ ಆಗ್ತಾ ಇದೆ. ದಿಸ್ ಝೋನ್ ಆಕ್ಚುಲಿ. ಓಕೆ, ಸೊ ಏನಾಗಬಹುದು ಮೇ ಬಿ ಈ ಝೋನ್ ಕೆಳಗಡೆ ಮಾರ್ಕೆಟ್ ಫಸ್ಟ್ ಗೆ ಬರಬೇಕು. ಕೆಳಗಡೆ ಮಾರ್ಕೆಟ್ ಫಸ್ಟ್ ಗೆ ಬರಬೇಕು ಅಂದ್ರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಈ ರೀತಿಯಲ್ಲಿ ಬಂತು ಅಂತ ತಿಳ್ಕೊಳ್ಳಿ. ಫ್ಲಾಟ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ. ಓಕೆ, ಫ್ಲಾಟ್ ಓಪನ್ ಆಗಿ ಲೈಟ್ ಆಗಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ. ಆಲ್ರೆಡಿ ಇವತ್ತು ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಫ್ಲಾಟ್ ಓಪನ್ ಆಗಿ ಬ್ರೇಕ್ಔಟ್ ಆದ್ರೂ ಕೂಡ ನಾವು ಟ್ರೇಡಿಂಗ್ ಅನ್ನ ಎಕ್ಸಿಕ್ಯೂಷನ್ ಮಾಡಬಹುದು ಬೇಸ್ಡ್ ಅಪಾನ್ ದಿಸ್. ಯಾವ ರೀತಿ ಅಂದ್ರೆ ಇಲ್ಲಿ ಓಪನ್ ಆಯ್ತು, ಸೀದಾ ಬ್ರೇಕ್ಔಟ್ ಆಯ್ತು, ಬ್ರೇಕ್ ಡೌನ್ ಆಯ್ತು ಅಂದ್ರೆ ಸಸ್ಟೈನ್ ಆದ್ಮೇಲೆ ಬ್ರೇಕ್ ಡೌನ್ ಆಗಿದೆ ಅಂತಾನೆ ಅದನ್ನ ನಾವು ಕನ್ಸಿಡರ್ ಮಾಡಬೇಕು. ಇಮಿಡಿಯೇಟ್ಲಿ ಬ್ರೇಕ್ ಆದ್ರು ಅಂಡ್ ಒಂದು 10 ರಿಂದ 15 ನಿಮಿಷ, ಒಂದು 20 ನಿಮಿಷ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ ಡೌನ್ ಅಂದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಬಟ್ ಬೈಯಿಂಗ್ ಅಪಾರ್ಚುನಿಟಿ ಯಾವಾಗ ಸಿಂಪಲ್ ರೇಂಜ್ ಬ್ರೇಕ್ಔಟ್ ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಯಾಕಂದ್ರೆ ಇದು ಒಂದು ರೇಂಜ್ ಆಗಿ ಕ್ರಿಯೇಟ್ ಆಗಿದೆ. ಸೊ ಇದ್ರ ಮೇಲ್ಗಡೆ ಒಂದು ಕ್ಲೋಸಿಂಗ್ ಸಿಗಬೇಕು. ಒಂದು ಸ್ವಲ್ಪ ಮಾರ್ಕೆಟ್ ಕೆಳಗಡೆ ಒಂದು ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ರೆ ಇಲ್ಲಿ ನಾವು ಬೈ ಮಾಡಬೇಕು. ಬಟ್ ರಿಮೆಂಬರ್ ದಿಸ್ ಪಾಯಿಂಟ್ ಏನಂದ್ರೆ 52,550 500 ಟು 480 ಟು 550 ಪಾಯಿಂಟ್ ಏನಿರುತ್ತೆ ಇದು ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ಬಂದ ತಕ್ಷಣ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಬಹುದು ಅಂದ್ರೆ ಅಲ್ಲಿಂದ ಲೈಟ್ ಆಗಿ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಲೈಟ್ ಆಗಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೋಡಬಹುದು. ಸೊ ಕಂಪ್ಲೀಟ್ಲಿ ಸೀದಾ ಅಂತೂ ಬ್ರೇಕ್ ಆಗಲ್ಲ. 52,500 ಸಮಥಿಂಗ್ ಹಂಗ ಅನಿಸ್ತಾ ಇದೆ. ಬಟ್ ಬ್ರೇಕ್ ಆಗ್ಬೇಕು ಅಂದ್ರೆ ಸ್ವಲ್ಪ ಇಲ್ಲಿ ಹೋದ ತಕ್ಷಣ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಸಸ್ಟೈನ್ ಆಗಿ ಮತ್ತೆ ಮೇಲ್ಗಡೆ ಹೋಗ್ಬೇಕು. ಆವಾಗ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಡನ್. ಸೊ ಹವೆವರ್ ಇಂಡಿಯಾ ವಿಕ್ಸ್ ಅಂತೂ 15.31 ಇದೆ. ಸೊ ಇಟ್ಸ್ ನಾಟ್ ಅ ಬಿಗ್ ಆಸ್ ಆಫ್ ಎಕ್ಸ್ಪೆಕ್ಟೆಡ್ ಕಿಂತ ಜಾಸ್ತಿ ಏನು ಹೊಂಟಿಲ್ಲ ಆಕ್ಚುಲಿ. 16-17 ಕಿಂತ ಮೇಲ್ಗಡೆ ಹೋಗುತ್ತೆ ಅಂದ್ರೆ ಸೊ ಆಪ್ಷನ್ ಥೀಟಾ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಟೈಮ್ ವ್ಯಾಲ್ಯೂ ಈಸಿಲಿ ಥೀಟಾ ಡಿಕೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಇಸ್ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.